ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ ರಾಜಪ್ಪ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ರಾಜಪ್ಪ ಅವರೇ, ಏನು ಅಂಡರ್ವರ್ಲ್ಡ್ ಡಾನು ರಾಜೀವ್ ಗೌಡ ಧಮಕಿ ಹಾಕಿದ ತಕ್ಷಣ ಇವರು ಏನೋ ದಾವೂದ್ ಇಬ್ರಾಹಿಮು ಕರ್ಕೊಂಡು ಬರೋಕ್ಕೆ ತುಂಬ ಕಷ್ಟ, 50 ಜನ ಪೊಲೀಸರ ತಂಡ ಅಂತೆ. ಸ್ವತಃ ಅವ್ರಿಗೂ ಕೂಡ ಈಗ ಪಶ್ಚಾತ್ತಾಪ ಆಗಿದೆ, ಇಲ್ಲ ಅಂತ ಅಲ್ಲ. ಬಟ್ ಕಾನೂನು ಪ್ರಕಾರ ಅವರು ಕಾನೂನು ಕ್ರಮಕ್ಕೆ ಒಳಗಾಗಬೇಕು. ಎಲ್ಲೋ ಕೂತ್ಬಿಟ್ಟು ಜಾಮೀನು ಸಿಕ್ಕ ತಕ್ಷಣ ಮುಂದೆ ಬರೋಣ ಅನ್ನೋದಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಕೆಎಎಸ್ ಅಧಿಕಾರಿ ಮಹಿಳಾ ಅಧಿಕಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಒಂದು ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ ಬೆದರಿಕೆ ಹಾಕಿ ಒಂದು ಅಶ್ಲೀಲ ಪದಗಳನ್ನು ನಿಂದನೆ ಮಾಡಿದ್ರು. ಈ ಪ್ರಕರಣದಲ್ಲಿ 2 ಪ್ರತ್ಯೇಕ ಪ್ರಕರಣಗಳು ರಾಜೀವ್ ಗೌಡ ಮೇಲೆ ದಾಖಲಾಗಿದೆ. ಈ ದಾಖಲಾಗಿ ಇವತ್ತಿಗೆ 7 ದಿನ ಕಳೆದಿದೆ. ಇದುವರೆಗೂ ಕೂಡ ಆತನನ್ನ ಬಂಧನ ಮಾಡಿ ಪೊಲೀಸ್ ಠಾಣೆಗೆ ಕರೆದೊಯ್ತಕ್ಕಂತ ಒಂದು ಕೆಲಸ ಪೊಲೀಸರು ಇದುವರೆಗೂ ಮಾಡಿಲ್ಲ. ಈ ಪೊಲೀಸರ ಈ ನಡೆಗೆ ತೀವ್ರ ಖಂಡನೀಯ ವ್ಯಕ್ತವಾಗ್ತದೆ. ತಾಲೂಕಲ್ಲಿ ಮತ್ತೆ ಜಿಲ್ಲೆಯಲ್ಲಿ ಮತ್ತೆ ಇಡೀ ರಾಜ್ಯದಲ್ಲೂ ಸಹ ಖಂಡನೆ ಆಗ್ತಾ ಇರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಈತನ ಬಗ್ಗೆ ವ್ಯಾಪಕವಾಗಿ ಒಂದು ಹೋರಾಟ ಕೂಡ ನಡೀತಾ ಇದೆ. ಯಾಕಂದ್ರೆ ಮಹಿಳೆಗೆ ಈ ರೀತಿಯಾಗಿ ಸುಟ್ಟಾಕ್ತೀನಿ, ಬೆಂಕಿ ಹಚ್ತೀನಿ, ನಗರಸಭೆಗೆ ಬಂದು ಬೆಂಕಿ ಹಚ್ತೀನಿ ಅಂತೆಲ್ಲ ಹೇಳಿ ಧಮಕಿ ಹಾಕಿ ಎಲ್ಲವನ್ನೂ ವ್ಯಕ್ತ ಮಾಡಿದ್ರು. ಆದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದು ರಾಧಾ ಮೇಡಮ್, ಒಬ್ಬ ಸಚಿವ KH ಮುನಿಯಪ್ಪನವರು ಬಂದ್ಬಿಟ್ಟು ರಾಜೀವ್ ಗೌಡ್ರ ಬಗ್ಗೆ ಸಾಫ್ಟ್ ಆಗಿ ಮಾತಾಡ್ತಕ್ಕಂಥದ್ದು. ಅಯ್ಯಪ್ಪ ತುಂಬಾ ಒಳ್ಳೆಯವರು, ದೇವಸ್ಥಾನಕ್ಕೆ ದುಡ್ಡು ಕೊಡ್ತಾನೆ, ಬೇರೆ ಬೇರೆ ಕೆಲಸಕ್ಕೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದಾನೆ, ಉತ್ತಮ ರೀತಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾನೆ, ಆತರ ಮಾತಾಡೋ ವ್ಯಕ್ತಿ ಅಲ್ಲ ಅಂತೇಳಿ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಒಬ್ಬರಿದ್ರೆ, ಇನ್ನೊಬ್ಬ ಸಚಿವರು ನಮಗೆ ಇಲ್ಲಿ ಸಚಿವ ಈಕೆಗೆ ಯಾರು ಒಳಗಾಗಿದ್ದಾರೆ ಈ ಪ್ರಕರಣದಲ್ಲಿ ಮಹಿಳೆ ಅಧಿಕಾರಿ, ಆಕೆ ಪರವಾಗಿದ್ದೀವಿ, ನಾವು ಆಕೆಯನ್ನ ರಕ್ಷಣೆ ಮಾಡ್ತೀವಿ, ಆಕೆ ಪರವಾಗಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಅಂತೇಳಿ ಇನ್ನೊಬ್ಬ ಸಚಿವ ಆಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಹೇಳ್ತಾ ಇದ್ರೆ. ಆದ್ರೆ ಇವರಿಬ್ಬರ ಮಧ್ಯೆ ಸಿಕ್ಕಾಕೊಟ್ಟಿರ್ತಕ್ಕಂಥ ಅಧಿಕಾರಿ ಈ ರೀತಿಯಾಗಿ ಒಂದು ಯಾವ ರೀತಿಯಾಗಿ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥದ್ದು ರಾಧಾ ಮೇಡಮ್. ಇವತ್ತು ಈ ಒಂದು ಎಲ್ಲಾ ಅವಕಾಶಗಳು ಸಿಗ್ತಾ ಇದೆ. ಈಗ ರಾಜೀವ್ ಗೌಡರು ಪೊಲೀಸ್ ಠಾಣೆಗೆ ಬಂದು ಕೋರ್ಟ್ಗೆ ಬಂದು ಇದನ್ನ ತಲುಪಿಸ್ತಾರೆ, ಒಂದು ಜಾಮೀನು ಅರ್ಜಿ ಕೋರಿ ಅರ್ಜಿ ಸಲ್ಲಿಸ್ತಾರೆ. ಮತ್ತೆ ಇವತ್ತು ಸಹ ಹೈಕೋರ್ಟ್ ಅಲ್ಲಿ ಒಂದು ಇಡೀ ಪ್ರಕರಣಕ್ಕೆ ತಡೆಯಾಜ್ಞೆ ಕೋರಿ ಇವತ್ತು ಅರ್ಜಿ ಸಲ್ಲಿಸಿದ್ರೆ. ಇಷ್ಟೆಲ್ಲ ಮಾಡೋದಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ ಪೊಲೀಸರು. ಆದ್ರೆ 7 ದಿನ ಆದ್ರೂ ಕೂಡ ಅದನ್ನ ಬಂಧನ ಮಾಡಕ್ ಹೋಗಿ, ಈಗ ಕುಟುಂಬಸ್ಥರಾಗಿರ್ಬೋದು ಮನೆಗಳಿಗೆ ಹೋಗಿ ಅವರ ಸ್ನೇಹಿತರ ಕುಟುಂಬಗಳೆಲ್ಲ ಹೋಗ್ತಾ ಇದ್ರೆ, ಅಲ್ಲಿ ಸ್ನಾಕ್ಸ್ ಕಾಫಿ ಟೀ ಕುಡ್ಕೊಂಡ್ ಬರ್ತಾ ಇದ್ರೆ. ಅದ್ ಬಿಟ್ರೆ ಅಲ್ಲಿ ಅವ್ರನ್ನ ಬಂಧಿಸ್ತಕ್ಕಂಥ ಕೆಲಸ ಇದುವರೆಗೂ ಮಾಡಿಲ್ಲ ರಾಧಾ ಮೇಡಮ್. ಅಲ್ಲ, ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಕ್ಕಾಗತ್ತೆ, ಹೋಗ್ಬಿಟ್ಟು ಚಾ ಕುಡ್ಕೊಂಡು ಬರಕ್ಕಾಗತ್ತೆ. 50 ಪೊಲೀಸರ ತಂಡ ಅಂತೆ, ದೆಹಲಿ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಶೋಧ ಅಂತೆ. 8 ದಿನ ಆಗ್ಲಿ 10 ದಿನ ಆಗ್ಲಿ ಬಂಧಿಸ್ತೀವಿ ಅಂತೆ. ನೀವೇ ಬೇಕಾ 10 ದಿನಕ್ಕೆ ಬಂಧಿಸೋದಕ್ಕೆ? ನಮ್ ಕರ್ನಾಟಕ ಪೊಲೀಸರೇ ಬೇಕಾ 10 ದಿನ ಆದ್ಮೇಲೆ ಬಂಧಿಸಕ್ಕೆ? ಏನ್ ನಡೀತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಈಗ ಮುನಿಯಪ್ಪನವರಾಯ್ತು ಅಥವಾ ಬೇರೆ ಬೇರೆ ರಾಜಕಾರಣಿಗಳಾಯ್ತು, ದೇವಸ್ಥಾನಕ್ಕೆ ದುಡ್ಡು ಕೊಡ್ತಾರೆ, ಮದ್ವೆಗೆ ದುಡ್ಡು ಕೊಡ್ತಾರೆ ಅಂದ್ರೆ ದುಡ್ಡು ಕೊಟ್ಟವ್ರು ಏನ್ ಮಾಡಿದ್ರು ಕೂಡ ಅವ್ರ ಎಲ್ಲಾ ಪಾಪಗಳು ಪರಿಹಾರ ಆಗ್ಬಿಡುತ್ತಾ? 10 ಕೊಲೆ ಮಾಡ್ಬಿಟ್ಟು ಹೋಗ್ಬಿಟ್ಟು ನಾನು ದೇವಸ್ಥಾನ ಉಂಡಿ ಕಾಸು ಹಾಕ್ಬಿಡ್ತೀನಿ, ತಿರುಪತಿ ತಿಮ್ಮಪ್ಪನಿಗೆ ಹೋಗ್ಬಿಟ್ಟು ನಾನು ಮುಡಿ ಕೊಡ್ತೀನಿ ಅಂದ ತಕ್ಷಣ ಮಾಡಿದ ಪಾಪ ಕಾನೂನಲ್ಲಿ ಎಲ್ಲ ಸಾತ್ಕುನ್ ಮಾಫ್ ಆಗೋಗುತ್ತಾ? ದೇವಸ್ಥಾನಕ್ಕೆ ದುಡ್ಡು ಕೊಡ್ತಾರೆ, ಮದ್ವೆಗೆ ದುಡ್ಡು ಕೊಡ್ತಾರೆ, ಜನರಿಗೆ ದುಡ್ಡು ಕೊಡ್ತಾರೆ ಅಂತ ಮಾತ್ರಕ್ಕೆ ಒಬ್ಬ ಹೆಣ್ಮಗಳನ್ನ ಬಾಯಿಗೆ ಬಂದಂಗೆ ಸೊಂಟದ ಕೆಳಗೆ ಅಶ್ಲೀಲವಾಗಿ ಮಾತಾಡೋದು, ಒಬ್ಬ ಪೌರ ಕಾರ್ಮಿಕರನ್ನ ಅಮ್ಮ ಅಕ್ಕ ಅಂತ ಮಾತಾಡೋದು, ಇದೆಲ್ಲ ಸಭ್ಯತೆ ಸಂಸ್ಕೃತಿ ಅಂತಾನಾ? ದುಡ್ಡು ಕೊಟ್ರೆ ಬರಲ್ಲ ಸಭ್ಯತೆ ಸಂಸ್ಕೃತಿ, ಕಲಿಬೇಕು, ಕಲಿಸಬೇಕು. ಹೇಳಿ ರಾಜಪ್ಪ. ಮುನಿಯಪ್ಪನವರಂತಹ ಹಿರಿಯ ರಾಜಕಾರಣಿಗಳು, ಅವ್ರ ಮಗಳು ಕೂಡ ಶಾಸಕಿ, ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು ಮುನಿಯಪ್ಪನವರ ನಡೆನುಡಿ? ಒಬ್ಬ ವ್ಯಕ್ತಿ ಇಂತಹ ವ್ಯಕ್ತಿಯನ್ನ ಬ್ಯಾಕಪ್ ಮಾಡಿ ಮಾತಾಡೋದಲ್ಲ, ಬದಲಾಗಿ ಆ ಹೆಣ್ಮಗಳಿಗೆ ಸಿಗಬೇಕಾದಂತಹ ರಕ್ಷಣೆ, ಭದ್ರತೆ ಮತ್ತು ಆಕೆಗೆ ಸಹಾಯವಾಗಿ ಸಹಕಾರವಾಗಿ ನಿಂತ್ಕೊಳ್ಬೇಕು ಮುನಿಯಪ್ಪನಂತಹ ಹಿರಿಯ ನಾಯಕರು. ಅದು ಬಿಟ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡುವಂತಹ ಇಂತಹ ರಾಜೀವ್ ಗೌಡನಂತವ್ರಿಗೆ ಬ್ಯಾಕಪ್ ಮಾಡ್ಕೊಂಡು ತುಂಬಾ ಒಳ್ಳೆಯವರು ಅಂತ ಸರ್ಟಿಫಿಕೇಟ್ ಕೊಡೋದಲ್ಲ. ಕೇವಲ ಕಾಂಗ್ರೆಸ್ ಮುಖಂಡ ಅನ್ನೋ ಒಂದೇ ಕಾರಣಕ್ಕೆ ಯಾರಾದ್ರೂ ಏನಂತೆ, ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಇರುವಂತಹ ಮಾನವೀಯತೆ, ಹೆಣ್ಮಕ್ಕಳಿಗೆ ಗೌರವ ಕೊಡ್ಬೇಕನ್ನೋದು ಈ ನಾಡಿನ ಈ ನೆಲದ ಸಂಸ್ಕೃತಿ ಮತ್ತು ಸಂಸ್ಕಾರ. ಅದನ್ನ ಅರಿತುಕೊಂಡವ್ರೆ ನಿಜವಾದ ನಾಯಕ, ಇಲ್ದಿದ್ರೆ ನಾಯಕ ಅನ್ಸ್ಕೊಳ್ಳಲ್ಲ ಆತ.
ರಾಧಾ ಮೇಡಮ್, ಈಗ ಪೊಲೀಸರು ಏನು ಚಿಕ್ಕಬಳ್ಳಾಪುರ SP ಆಗಿರ್ತಕ್ಕಂತ ಕುಶಾಲ್ ಚೌಕ್ಸಿ ಅವರು ಸುಮಾರು 50 ಜನರ ತಂಡವನ್ನ ಮಾಡಿ ಏನು ಚಿಂತಾಮಣಿ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಮತ್ತೆ ಶಿಡ್ಲಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ 3 ತಂಡಗಳನ್ನ ಮಾಡಿ ಸುಮಾರು 50ಕ್ಕೂ ಹೆಚ್ಚಿನ ಜನ ರಾಜಪ್ಪ ಅವರೇ, ಈ ಪೊಲೀಸರು ಈಗ ತಂಡಗಳನ್ನ ಮಾಡಿ ಅಂತ ತಾವ್ ಏನ್ ಹೇಳ್ತಾ ಇದೀರಿ? ಜನ ನಗ್ತಾರೆ, ದಯವಿಟ್ಟು ಜನ ನಗುತ್ತಾರೆ. 50 ತಂಡ ಮಾಡಿದೀವಿ, 10 ತಂಡ ಮಾಡಿದೀವಿ, 50 ಜನ ಪೊಲೀಸರು ಹಾಕಿದೀವಿ, 100 ಪೊಲೀಸರು ಹಾಕಿದೀವಿ. ಇದು ರಾಜ್ಯದ ಜನ ನೋಡ್ತಾ ಇದ್ದಾರೆ ಇವತ್ತು ಈ ಒಂದು ನ್ಯೂಸ್ ಅನ್ನ. ನಗ್ತಾರೆ ಜನ ನಾವು ಈ ತರ ಎಲ್ಲ ಮಾತಾಡಿದ್ರು. ಇಡೀ ಖಂಡಿತ ಮೇಡಮ್, ನಿಜವಾಗ್ಲೂ ಪ್ರಪಂಚಕ್ಕೂ ಕೂಡ ಈ ಗೊತ್ತು ಒಂದು ಏನಾಗ್ತಾ ಇದೆ ಪ್ರಕರಣಕ್ಕೆ ಅಲ್ಲಿ ಅಂತ. ಖಂಡಿತ ಮೇಡಮ್, ಏನು ಈ ಒಂದು ಪ್ರಕರಣ ಇವತ್ತು ಸೂಕ್ಷ್ಮವಾಗಿ ಜನ ಖಂಡಿಸ್ತಾ ಇದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಪಿಟಿ ಕೇಸ್ಗಳಲ್ಲಿ ಅವರು ಅಲ್ಲಿ ಸಿಕ್ಕಾಕೊಂಡಂತವ್ರನ್ನ ಕೂಡಲೇ ಅವ್ರನ್ನ ಟ್ರೇಸ್ ಔಟ್ ಮಾಡಿ ಏನೇನೋ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಸ್ಟೇಷನ್ ಅಲ್ಲಿ ಕೂರಿಸಿ ಅವ್ರು ಬಾಯಿ ಬಿಡಿಸ್ತಾರೆ. ಆದ್ರೆ ಈ ಒಂದು ವ್ಯಕ್ತಿಗೆ ಯಾಕೆ ಇಷ್ಟೊಂದು ಸಲಿಗೆ ಕೊಟ್ಟಿದ್ದಾರೆ, ಇಷ್ಟೊಂದು ಕಾಲಾವಕಾಶ? ಈಗ ವಕೀಲರು ಹೋಗಿ ಅವ್ರನ್ನ ಮೀಟ್ ಮಾಡಕ್ಕಾಗತ್ತೆ, ಅವರಿಂದ ಜಾಮೀನು ಅರ್ಜಿಗೆ ಸಿಗ್ನೇಚರ್ ಹಾಸ್ಕೊಂಬರಕ್ಕಾಗತ್ತೆ, ಎಲ್ಲ ಹೋಗುತ್ತೆ. ಈಗ ಇವತ್ತು ಹೈಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ವಕೀಲರು ಹೋಗಿ ಆತನ ಮೀಟ್ ಮಾಡ್ಕೊಂಡ್ಬಂದು ಇವತ್ತು ಅರ್ಜಿ ಸಲ್ಲಿಸಿದ್ದಾರೆ ಆತನ ಪರ ವಕೀಲರು. ಅದೇ ನಾಳೆ 22ನೇ ತಾರೀಕು ಒಂದು ನಿರೀಕ್ಷಣಾ ಜಾಮೀನುಗೋಲಿ ಅರ್ಜಿ ಸಲ್ಲಿಸಿದೆ, ಅದು ನಾಳೆ ವಿಚಾರಣೆ ಇದೆ. ಅಲ್ಲಿಗೂ ಕೂಡ ವಕೀಲರು ಹೋಗಿ ಅವ್ರನ್ನ ಮೀಟ್ ಮಾಡಕ್ಕಾಗತ್ತೆ. ಆದ್ರೆ ಪೊಲೀಸರ ಕೈಯಲ್ಲಿ ಯಾಕೆ ಆ ವ್ಯಕ್ತಿಯನ್ನ ಮೀಟ್ ಮಾಡಿ ಆತನ ಅರೆಸ್ಟ್ ಮಾಡಿ ಕರ್ಕೊಂಬರಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆ ಮೇಡಮ್. ಈಗ ಮಹಿಳೆಯರಿಗೆ ಸರ್ಕಾರದಲ್ಲಿ ಒಂದು ರಕ್ಷಣೆ ಇಲ್ಲ ಅಂತಕ್ಕಂಥ ಒಂದು ಕೂಗು ಒಂದ್ ಕಡೆ ಕೇಳ್ತಾ ಇದ್ರೆ, ಇಡೀ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಒಂದು ರಾಜೀಗೌಡ ವಿರುದ್ಧ ಒಂದು ಅಲೆ ಎದ್ದಿರ್ತಕ್ಕಂಥದ್ದು. ಇದನ್ನ ಏನು ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರಾಗಿರ್ತಕ್ಕಂಥವರು BN ರವಿಕುಮಾರ್ ಆಗಿರ್ಬೋದು, ಮತ್ತೆ ಇಲ್ಲಿರ್ತಕ್ಕಂಥ ಒಂದು ಪುಟ್ಟಸ್ವಾಮಿ ಗೌಡರು ಏನು ಕಾಂಗ್ರೆಸ್ನ ಅಭ್ಯರ್ಥಿ ಏನಾಗಿದ್ರು, ಅವ್ರಿಗೆ ಈಗ ಅವರು ಈ ಬಗ್ಗೆ ಅವರು ಏನು ಚುನಾವಣೆ ಬೇರೆ ನಡೀತಾ ಇದೆ, ಚುಮುಲ್ ಎಲೆಕ್ಷನ್ ನಡೀತಾ ಇದೆ. ಈಗ ರಾಜೀಗೌಡರ ಪರ ಅಭ್ಯರ್ಥಿಗಳೇ ಇಲ್ಲ ಅಲ್ಲಿ. ಯಾಕಂದ್ರೆ ಇವತ್ತು ರಾಜೀಗೌಡರ ಪರ ನಾಮಪತ್ರ ಸಲ್ಲಿಸೋದಕ್ಕೆ ಯಾರು ಮುಂದಾಗ್ತಾ ಇಲ್ಲ. ಆದ್ರೆ ಒಬ್ಬರು ನಾವು ರಾಜೀಗೌಡರ ಪರವಾಗಿ ಇದೀವಿ, ನಮಗೆ ಓಟ್ ಹಾಕಿ ಅಂತ ಹೇಳಿ ಕೇಳ್ತಾ ಇದ್ರೆ ಬಿಟ್ರೆ ರಾಜೀಗೌಡರ ಪರವಾಗಿ ಒಬ್ರು ಕೂಡ ಬರ್ತಾ ಇಲ್ಲ. ಆದ್ರೆ ಇವಾಗ ಕಾಂಗ್ರೆಸ್ ಮತ್ತೆ JDS ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಅವರವರೇ ಗೆಲ್ಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜೀಗೌಡರು ಲೆಕ್ಕಕ್ಕೆ ಇಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವಾಗಲಾದ್ರೂ ಕನಿಷ್ಠ ಇನ್ನು ನಾಳಿದ್ದು 2 ದಿನ ಟೈಮ್ ಇದೆ ಜಾಮೀನು ಅರ್ಜಿ ವಿಚಾರಣೆ ಮಾಡೋದಕ್ಕೆ. ಕನಿಷ್ಠ ಇವಾಗಲಾದ್ರೂ ರಾಜೀಗೌಡನ ಬಂಧಿಸಿ ಜೈಲಿಗೆ ತಳ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಾಗಿದೆ ಮೇಡಮ್. ಆಲ್ ರೈಟ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಓನ್ಲಿ ಬಿಕಾಸ್ ಅವರೊಬ್ಬ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಸರ್ಕಾರ ಇದೆ, CM DCM ಎಲ್ಲ ಭಾರಿ ಕ್ಲೋಸ್ ಅನ್ನೋ ಕಾರಣಕ್ಕೆ ಇಷ್ಟು ಟೈಮ್ ಕೊಡ್ತೀರಾ ಅವ್ರಿಗೆ? ಜಾಮೀನು ಅರ್ಜಿ ಸಲ್ಲಿಸೋದು ಅವರ ಹಕ್ಕು, ಅಧಿಕಾರ, ಕಾನೂನಲ್ಲಿ ಅವ್ರಿಗೆ ಅಧಿಕಾರ ಇದೆ, ಅವ್ರು ಮಾಡಲಿ, ಬೇಡ ಅಂತ ಯಾರು ಹೇಳಲ್ಲ. ಬಟ್ ಸಿಗ್ತಾ ಇಲ್ಲ, ಸರ್ಚ್ ಮಾಡ್ತಾ ಇದ್ದೀವಿ, 50 ಜನರ ತಂಡ ರಚಿಸಿದ್ದೀವಿ, ನಾವು ದೆಹಲಿ ಸೇರಿದಂತೆ ಭಾಳ ಕಡೆ ಓಡಾಡ್ತಾ ಇದ್ದೀವಿ. ಇದೆಲ್ಲ ಜನ ನಂಬೋದು ಸ್ವಲ್ಪ ಕಷ್ಟ. ಯಾಕೆ ಅಂದರೆ ಮೊನ್ನೆವರೆಗೂ ಅವರು ಫುಲ್ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆ್ಯಕ್ಟಿವ್ ಆಗಿ ಎಲ್ಲ ಬೈಟ್ಸ್ಗಳು ಕೊಟ್ಕೊಂಡು, ಲೈವ್ಗಳು ಕೊಟ್ಕೊಂಡು ಓಡಾಡ್ತಾ ಇದ್ರು. ಆ್ಯಂಡ್ ಎಂಥ ಒಳ್ಳೆ ಒಬ್ಬ ಹಿರಿಯ ನಾಯಕನಿಗೆ ಟಿಕೆಟನ್ನು ತಪ್ಪಿಸಿ, ರಾಜೀವ್ ಗೌಡ್ರೆ ನಿಮಗೆ ಟಿಕೆಟ್ ಕೊಟ್ಟು ಶಿಡ್ಲಘಟ್ಟದಲ್ಲಿ ತಾವೇನೋ ಮಾಡಿಬಿಡ್ತೀರಿ ಅನ್ನೋ ಕಾರಣಕ್ಕೆ ಇಡೀ ಕಾಂಗ್ರೆಸ್ ಪಾರ್ಟಿ ತಮಗೆ ಬ್ಯಾಕಪ್ ಆಗಿ ನಿಂತ್ಕೊಳ್ತು. ತಾವು ಸೋತೋಗಿದ್ದೀರಾ. ಬಟ್ ತಾವು ಹೇಗೆ ಬಂದ್ರಿ, ತಾವು ಹೇಗಿದ್ರಿ, ತಾವು ಹೇಗೆ ರಿಯಲ್ ಎಸ್ಟೇಟ್ ಮಾಡಿದ್ರಿ, ಎಲ್ಲೆಲ್ಲಿ ಏನೇನು ಮಾಡಿದ್ದೀರಿ, ಹೇಗೆ ಸಂಪಾದನೆ ಮಾಡಿದ್ದೀರಿ? ಶಿಡ್ಲಘಟ್ಟ ಜನ ಸುಮಾರು 36,000 ಜನ ತಮ್ಗೆ ಓಟ್ ಹಾಕಿದ್ದಾರೆ. ಯಾವ ರೀತಿ ಬೆಳಿಬಹುದಾಗಿತ್ತು? ಇನ್ನೂ ಯಂಗ್ ಏಜ್, ಬಾಯಿಗೆ ಲಂಗು ಲಗಾಮ್ ಇಲ್ದಂಗೆ ಒಂದು ಮಹಿಳೆ ಅಂತಲೂ ನೋಡಿದೆ ಈ ಥರ ಎಲ್ಲ ಮಾಡಿ ಇವತ್ತು ರಾಜಕೀಯನೂ ಇಲ್ಲ, ಕಷ್ಟಪಟ್ಟಿದ್ದೂ ಇಲ್ಲ. ಎಂಥ ಪರಿಸ್ಥಿತಿ ಬಂತು ನೋಡಿ. ಅದೇನೋ ಹೇಳ್ತಾರಲ್ಲ, ಮಾತು ಮನೆ ಕೆಡಿಸ್ತು ಅಂತ, ಹಾಗೆ ಇಡೀ ರಾಜಕೀಯ ಜೀವನನೇ ಒಂಥರ ಪಾಪ ಅನ್ಬಾರ್ದು, ಬಟ್ ಬಾಯಿಗೆ ಹಿಡಿತಾ ಇರಬೇಕು ಒಂದೊಂದು ಸಲ ರಾಜಕೀಯ ನಾಯಕರುಗಳಿಗೆ ಹೆಣ್ಮಕ್ಳ ವಿಚಾರದಲ್ಲಿ.